ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹಿಸಾರ್ನಲ್ಲಿರುವ ಐತಿಹಾಸಿಕ ಆರ್ಯ ಸಮಾಜ ಮಂದಿರವು ಕೇವಲ ಆರಾಧನಾ ಕೇಂದ್ರವಲ್ಲ. ಸುಮಾರು 140 ವರ್ಷಗಳ ಇತಿಹಾಸ ಹೊಂದಿರುವ ಈ ಸಂಸ್ಥೆ ಸಮಾಜ ಸುಧಾರಣೆ, ಶಿಕ್ಷಣ ಹಾಗೂ ವೈದಿಕ ಸಿದ್ಧಾಂತಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಆದರೆ ಕಳೆದ ಕೆಲವು ವರ್ಷಗಳಿಂದ ಆಡಳಿತ ಮತ್ತು ಎಲೆಕ್ಷನ್ಗಳಿಗೆ ಸಂಬಂಧಿಸಿದ ವಿವಾದಗಳು ಮತ್ತೆ ಸುದ್ದಿಗೆ ತಂದಿವೆ. ಈ ಕುರಿತು ನಮ್ಮ ವಿಶೇಷ ವರದಿ ಇದೆ, ನೋಡ್ಕೊಂಡು ಬನ್ನಿ. ಈ ದೃಶ್ಯಗಳಲ್ಲಿ ಕಾಣ್ತಾ ಇರೋದು ಹರಿಯಾಣದ ಹಿಸಾರ್ನ ನಾಗೌರಿ ಗೇಟ್ನಲ್ಲಿರುವ ಐತಿಹಾಸಿಕ ಆರ್ಯ ಸಮಾಜ ಮಂದಿರ. ಇದು ಕೇವಲ ಪೂಜಾ ಸ್ಥಳ ಮಾತ್ರವಲ್ಲ, ಸಮಾಜ ಸುಧಾರಣೆ, ಶಿಕ್ಷಣ ಹಾಗೂ ವೈದಿಕ ಮೌಲ್ಯಗಳ ಪ್ರಸಾರದಲ್ಲಿ ಮಹತ್ವದ ಪಾತ್ರ ವಹಿಸಿರುವ ಸಂಸ್ಥೆ. ಆದರೆ ಕಾಲಕ್ರಮೇಣ ಉದ್ಭವಿಸಿದ ವಿವಾದಗಳು ಇದರ ಕಾರ್ಯವೈಖರಿಯ ಬಗ್ಗೆ ಹಲವು ಪ್ರಶ್ನೆಗಳನ್ನು ಎಬ್ಬಿಸಿವೆ. ಸಾವಿರದ 886ರಲ್ಲಿ ಹಿಸಾರ್ನಲ್ಲಿ ಆರ್ಯ ಸಮಾಜ ಮಂದಿರವನ್ನ ಸ್ಥಾಪಿಸಲಾಯಿತು. ಲಾಲಾ ಲಜಪತ್ ರಾಯ್ ಸೇರಿದಂತೆ ಅನೇಕ ಸಮಾಜ ಸುಧಾರಕರು ಈ ಕಾರ್ಯದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ವೇದಗಳ ಪ್ರಚಾರ, ಸಾಮಾಜಿಕ ಅನಿಷ್ಟ ಪದ್ಧತಿಗಳ ನಿರ್ಮೂಲನೆ, ವೈದಿಕ ಶಿಕ್ಷಣದ ವಿಸ್ತರಣೆ, ಮಹಿಳಾ ಸಬಲೀಕರಣ ಹಾಗೂ ಸಮಾಜದಲ್ಲಿ ಜಾಗೃತಿ ಮೂಡಿಸೋದು ಸಂಸ್ಥೆಯ ಪ್ರಮುಖ ಉದ್ದೇಶಗಳಾಗಿದ್ವು. जो सारी गड़बड़ियाँ होती थी वो इसी सिस्टम में होती थी. स्कूल में पढ़ाई होती थी, स्टाफ अच्छा था, लेकिन जो भी प्रिंसिपल रखे गए वो कोई सेक्रेटरी की सलाह से नहीं रखे जाते थे. वो ऊपर से थोपे जाते थे. आर्य समाज नगर के प्रधान होते थे, उनके यहाँ से थोपे जाते थे. ಕಾಲ ಕಳೆದಂತೆ ಆರ್ಯ ಸಮಾಜ ಮಂದಿರವು ನಗರದ ಹಲವು ಸಾಮಾಜಿಕ ಚಟುವಟಿಕೆಗಳ ಕೇಂದ್ರವಾಗಿ ಬೆಳೆದಿತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಸದಸ್ಯತ್ವ, ಆಡಳಿತ ವ್ಯವಸ್ಥೆ ಹಾಗೂ ಚುನಾವಣೆಗಳಿಗೆ ಸಂಬಂಧಿಸಿದ ವಿವಾದಗಳು ಬೆಳಕಿಗೆ ಬಂದಿವೆ. ಜೊತೆಗೆ ಸಂಸ್ಥೆಯ ವಿವಿಧ ಚಟುವಟಿಕೆಗಳ ಕುರಿತು ಹಲವು ಪ್ರಶ್ನೆಗಳು ಎದ್ದಿವೆ. हमने मैनेजमेंट से क्वेश्चन किए हैं, भाई आप ऐसा काम क्यों कर रहे हैं. मैनेजमेंट वो अपने मनमर्जी के चाहते हैं. आर्य समाज पर उनका कब्जा है, सीएबी स्कूल पर उनका कब्जा, जगन्नाथ पर उनका कब्जा है. तो काबिज बने 1992 से एक परिवार का कब्जा चला आ रहा है. तो फिर वो प्रॉपर्टी का जो व्यापार करते हुए लोग, तो वो कैसे इसको चलाएंगे स्कूल को. वो तो अपना दूसरी नज़रों से देख. ಮಾಜಿ ರಾಜ್ಯಸಭಾ ಸಂಸದ ಡಾಕ್ಟರ್ ಸುಭಾಷ್ ಚಂದ್ರ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಆರ್ಯ ಸಮಾಜದ ಬಗ್ಗೆ ಮಾತನಾಡಿದ್ದಾರೆ. ಆರ್ಯ ಸಮಾಜವು ಧರ್ಮದ ಪ್ರಚಾರವನ್ನು ನಡೆಸಿದ್ದು ಇದು ಪ್ರಕೃತಿಯೊಂದಿಗೆ ಬೆಸೆದಿದೆ. ಇನ್ನು ಶಿಕ್ಷಣದ ವಿಷಯದಲ್ಲಿ ಆರ್ಯ ಸಮಾಜವು ಇತರರಿಗಿಂತ ಹೆಚ್ಚಿನ ಕೆಲಸವನ್ನ ಮಾಡಿದೆ. ಸಿಎವಿ 108 ವರ್ಷಗಳಷ್ಟು ಹಳೆಯ ಸಂಸ್ಥೆಯಾಗಿದೆ. ಈ ಸಂಸ್ಥೆಗೆ 450 ರೂಪಾಯಿಗಳನ್ನು ನೀಡಲಾಗಿತ್ತು. ಇದೇ ಹಣವನ್ನ ಬಾಡಿಗೆಗೆ ಬಳಸಿ ಶಾಲೆಯ ವೆಚ್ಚವನ್ನ ಭರಿಸಲು ಸಾಧ್ಯವಾಗಿದೆ. ಇದರಿಂದ ಬಡ ಮಕ್ಕಳು ಅತ್ಯಂತ ಕಡಿಮೆ ಶುಲ್ಕವನ್ನ ಪಾವತಿಸಿ ಶಿಕ್ಷಣ ಪಡೆಯಲು ಸಾಧ್ಯವಾಯಿತು. ಇದೀಗ 50 ಕೋಟಿ ರೂಪಾಯಿ ಮೌಲ್ಯದ ಈ ಅಂಗಡಿಗಳ ಹೆಸರಿನಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ. ಜನರು ಮುಖ್ಯಮಂತ್ರಿ ನಯಾಬ್ ಸೈನಿ ಅವರನ್ನ ತಪ್ಪು ದಾರಿಗೆ ಎಳೆದು ಹಿಸಾರ್ ಆಡಳಿತ ಮಂಡಳಿಗೆ ಕರೆ ಮಾಡುವಂತೆ ಮಾಡಿದ್ದಾರೆ. ಇದರ ಪರಿಣಾಮವಾಗಿ ಆಡಳಿತ ಮಂಡಳಿಯು ಈಗ ಕ್ರಮ ಕೈಗೊಳ್ಳೋದ್ರಿಂದ ಹಿಂದೆ ಸರಿತಾ ಇದೆ. ಟೀ ಮ್ಯಾನ್ ಎಂದೇ ಪರಿಚಿತರಾದ ಸರಪಂಚ್ ಸೋಮೇಶ್ ಅವರು ತಾವೂ ಕೂಡ ಈ ಅಭಿಯಾನದಲ್ಲಿ ಪಾಲ್ಗೊಳ್ಳಲು ಬಯಸೋದಾಗಿ ತಿಳಿಸಿದರು. ಆರ್ಯ ಸಮಾಜಕ್ಕೆ 23ನೇ ತಾರೀಖಿನೊಳಗೆ ಆಡಳಿತಾಧಿಕಾರಿಯನ್ನ ನೇಮಿಸದಿದ್ರೆ ಜುಲೈ 24ರಂದು ಪ್ರತಿಭಟನೆ ನಡೆಸೋದಾಗಿ ಘೋಷಿಸಿದ್ದು, ಅವರು ಆಡಳಿತಾಧಿಕಾರಿಯನ್ನ ನೇಮಿಸುವಂತೆ ಆಗ್ರಹಿಸಿದ್ರು. दुर्भाग्यपूर्ण विषय हिसार का बहुत समय पहले से मेरे संज्ञान में लाया गया था. उस समय के आर्य समाज सभा के अध्यक्ष को मैंने फोन भी किया, उनसे संपर्क भी कई बार करने की
प्रयास किया कि उन्होंने कोई फ़ोन का जवाब भी नहीं दिया और ना ही वो फ़ोन पर आए। 12 महीने से इंक्वायरी चलते हुए हो गई, तो भी अब ये कम से कम भी 18-20 तारीखें पड़ चुकी। ये आर्य जी स्कूल के प्रिंसिपल और अधिकारी उपाध्यक्ष पुराने आर्य समाज के सब लोग जाते रहे हैं इस तारीखों पर, तो एसडीएम हिसार ने अभी तक कोई निर्णय नहीं। अल्टीमेटली इस पिछले 7 दिन में ये निकल के आया कि इन्होंने जा कर के झूठ साच बोल करके मुख्यमंत्री श्री नायब सिंह सैनी को अपने सैनी होने का एक नाजायज़ लाभ लेकर के फ़ोन करवाया गया है, जिसके कारण से ये एडमिनिस्ट्रेशन उस पर कोई निर्णय नहीं ले सका है। ಒಟ್ಟಾರೆ ಈ ವಿವಾದಗಳು ಕೇವಲ ಆಡಳಿತಾತ್ಮಕ ಹಾಗೂ ನಿರ್ವಹಣಾ ಮಟ್ಟಕ್ಕೆ ಸೀಮಿತವೇ, ಅಥವಾ ಈ ಸಂಸ್ಥೆ ತನ್ನ ಮೂಲ ಸಮಾಜ ಸುಧಾರಣೆಯ ಹಾಗೂ ವೈದಿಕ ಮೌಲ್ಯಗಳ ಉದ್ದೇಶಗಳಿಂದ ದೂರ ಸರಿತಾ ಇದೆಯೇ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಆರೋಪ ಪ್ರತ್ಯಾರೋಪಗಳಿಂದಲ್ಲ, ದಾಖಲೆಗಳ ಆಧಾರದ ಮೇಲೆಯೇ ಸಿಗಬೇಕಿದೆ. ब्यूरो रिपोर्ट, जी मीडिया।